ಮೊದಲೆಲ್ಲ ಮಾವಿನ ಗಿಡ ನೆಟ್ಟುವುದು, ಮಾವಿನಕಾಯಿ ಬಿಟ್ಟು ಹಣ್ಣಾಗೋದನ್ನು ನೋಡೋದಕ್ಕೆ ತುಂಬಾ ವರ್ಷಗಳು ಹಿಡಿತಿತ್ತು. ಇವಾಗೆಲ್ಲ ಹಾಗಿಲ್ಲ. ಹೈಬ್ರಿಡ್ ಗಿಡಗಳಾಗಿರೋದ್ರಿಂದ ನೆಟ್ಟು 6 ತಿಂಗಳು 8 ತಿಂಗಳಲ್ಲಿ ನಿಮಗೆ ಕಾಯಿಗಳು ಸಿಗುತ್ತೆ. ಎಷ್ಟೋ ಇದರಲ್ಲಿ ನರ್ಸರಿಯಲ್ಲೇ ಕಾಯಿಗಳು ಬಿಟ್ಟಿರೋ ಗಿಡಗಳು ಸಿಗೋದ್ರಿಂದ ನಾವು ಆ ಥರ ಗಿಡಗಳನ್ನ ತಂದು ಹಾಕೊಂಡ್ರೆ ನಮಗೆ ಸ್ವಲ್ಪ ದಿನದರಲ್ಲಿ ಅದರಲ್ಲಿ ಕಾಯಿ ಹಣ್ಣುಗಳಾಗೋದ್ರಿಂದ ಖುಷಿಯಾಗಿ ನಾವು ಇನ್ನೂ ಗಿಡಗಳನ್ನ ಜಾಸ್ತಿ ಬೆಳೆಸೋಣ ಅಂತ ಒಂದು ಹುಮ್ಮಸ್ಸು ಬರುವುದಂತೂ ಗ್ಯಾರಂಟಿ. ಇದು ನಾನು ನೆಟ್ಟಿರೋ ಮಾವಿನ ಗಿಡ. ಇದು 2 ವರ್ಷದ ಗಿಡ. ಬಟ್ ಇದರಲ್ಲಿ 1 ವರ್ಷದಲ್ಲಿದ್ದಾಗಲೇ ಒಂದು ಗಿಡದಲ್ಲಿ 8 ರಿಂದ 10 ಹಣ್ಣುಗಳು ಬಿಟ್ಟಿತ್ತು. ಇದು 2ನೇ ಫಸಲು. ಇವಾಗ್ಲೂ ತುಂಬಾನೇ ಬಿಟ್ಟಿದೆ. ಇನ್ನೂ ಜಾಸ್ತಿ ಬಿಟ್ಟಿತ್ತು. ಬಟ್ ತುಂಬಾ ಗಾಳಿ ಇರೋದ್ರಿಂದ ಎಲ್ಲ ಕಾಯಿಗಳು ಚಿಕ್ಕ ಚಿಕ್ಕದಿರ್ಬೇಕಿದ್ರೇನೆ ಉದುರಿ ಹೋಗಿದೆ. ಬಟ್ ಇವಾಗ್ಲೂ ಕಾಯಿಗಳಿದೆ, ದೊಡ್ಡದಾಗ್ತಿದೆ. ಹಣ್ಣು ಮಾತ್ರ ತುಂಬಾ ರುಚಿ ಇದೆ. ಈ ತರ ಇಷ್ಟು ಚಿಕ್ಕ ಗಿಡನೇ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಕಾಯಿ ಭಾರ ಅನಿಸೋದು. ನೋಡಿ, ಇಷ್ಟು ಚಿಕ್ಕ ಗಿಡದಲ್ಲಿ ಕಾಯಿಗಳು ಬಿಡೋದು ಒಂಥರ ನಮ್ಗೆ ಖುಷಿ. ಮತ್ತೆ ಒಟ್ಟಿಗೆ ಪಾಪ ಅಂತ ಅನಿಸುತ್ತೆ. ಇಷ್ಟು ಚಿಕ್ಕ ಗಿಡ ಆಗಿರೋದ್ರಿಂದ ಗಾಳಿ ಬಂದಾವಾಗ ಆ ಕಡೆ ಈ ಕಡೆ ಅಲ್ಲಾಡಿ ಕಾಯಿಗಳು ಉದುರು ಹೋಗಿ ಗಿಡಕ್ಕೂ ಡ್ಯಾಮೇಜ್ ಆಗತ್ತೆ. ನಾವು ಲಾಸ್ಟ್ ಇಯರ್ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ವಿ. ದಿಸ್ ಇಯರ್ ಸ್ವಲ್ಪ ಗಿಡ ದೊಡ್ಡದಾಗಿರೋದ್ರಿಂದ ಸಪೋರ್ಟ್ ಅನ್ನ ತೆಗೆದಿದ್ದೀವಿ. ಬಟ್ ಇನ್ನೂ ಜಾಸ್ತಿ ಗಾಳಿ ಬೀಸ್ತಾ ಇದ್ರೆ ಸಪೋರ್ಟ್ ಅನ್ನ ಕೊಡ್ಬೇಕು ಅನ್ಕೊಂಡಿದೀವಿ. ಈ ಮಾವಿನ ಗಿಡಗಳನ್ನ ನಾವು ಗಾರ್ಡನ್ ನಲ್ಲಿ ಹಾಕೊಬಹುದು, ಗ್ರೋ ಬ್ಯಾಗ್ ನಲ್ಲೂ ಹಾಕೊಬಹುದು, ಅಥವಾ ಬಿಗ್ ಪಾಟ್ ಇದ್ರೆ ಪಾಟ್ ಅಲ್ಲೂ ಹಾಕೊಬಹುದು. ಚಿಕ್ಕ ಗಿಡ ತುಂಬಾ ದೊಡ್ಡದಾಗಿ ಬೆಳೆದೇ ಇರೋದ್ರಿಂದ ಇದನ್ನ ಎಲ್ಲಿ ಬೇಕಾದ್ರೂ ಟೆರೆಸ್ ಗಾರ್ಡನಿಂಗ್ ಮಾಡೋರು ಬೇಕಿದ್ರು ಹಾಕೊಬಹುದು. ಒಂದು ಗಿಡ ಹಾಕೊಂಡು ಇದು ಯಾವಾಗಪ್ಪ ಕಾಯಿ ಬಿಡೋದು ಅಂತ ವೇಟ್ ಮಾಡೋ ಕಾಲನೇ ಅಲ್ಲ. ಇವಾಗ ಹೈಬ್ರಿಡ್ ಎಲ್ಲ ಬಂದಿರೋದ್ರಿಂದ ಒಂದು ಗಿಡ ಹಾಕೊಂಡ್ರೆ ನಿಮ್ಗೆ 1 ವರ್ಷದಲ್ಲಿ ನೀವು ಅದರ ಹಣ್ಣುಗಳನ್ನ ಆರಾಮಾಗಿ ತಿನ್ಬಹುದು. ಸೊ ಗಾರ್ಡನಿಂಗ್ ಹಾಬಿ ಇರೋರು ಈ ತರ ಗಿಡಗಳನ್ನ ಹಾಕೊಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.